उसकी नजर पलकों की चिलमन से मुझे देखती, उसकी नजर उसकी हया अपनी ही चाहत का राज खोलती, उसकी हया छुपके करे जो वफा, ऐसा मेरा यार है। ಅಥಣಿ ತಾಲೂಕಿನಲ್ಲಿ ಅಕ್ರಮವಾಗಿ ಸರಾಯಿ ದಂಧೆ ನಡೆಯುತ್ತಿದೆ. ಅಥಣಿ ತಾಲೂಕು ಎಂದರೆ ಸಾಕಷ್ಟು ಗ್ರಾಮಗಳನ್ನ ಹೊಂದಿಕೊಂಡಿರುವಂತಹ ತಾಲೂಕು, ಅಲ್ಲದೆ ಅತಿ ಹೆಚ್ಚಿನ ಜನಸಂಖ್ಯೆಯನ್ನ ಹೊಂದಿದ್ದು, ಹಾಗೆಯೇ ಉತ್ತರ ಕರ್ನಾಟಕ ಎಂದರೆ ಅತಿ ಹೆಚ್ಚಿನ ಶಾಸಕರನ್ನ ಹೊಂದಿರುವ ಭಾಗವಾಗಿದೆ. ಇದೇ ಅಥಣಿ ತಾಲೂಕಿನ ಯಾವ ಗ್ರಾಮದಲ್ಲಿ ನೋಡಿದ್ರು ಈಗ ಅಲ್ಲಿ ಅಕ್ರಮವಾಗಿ ಸರಾಯಿ ದಂಧೆ ಮಾಡಿಕೊಳ್ಳುವಂತಹ ತವರು ಮನೆಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಅಥಣಿ ತಾಲೂಕಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಡಾಬಾಗಳಿದ್ದು, ಆ ಡಾಬಾಗಳಲ್ಲೆಲ್ಲ ಅಕ್ರಮವಾಗಿ ಸರಾಯಿ ಮಾರಾಟ ಮಾಡುತ್ತಿದ್ದಾರೆ. ಹಾಗೂ ಹಲವು ಗ್ರಾಮಗಳಲ್ಲಿ ಚಿಕ್ಕ ಬಟ್ಟೆ ಅಂಗಡಿಯಿಂದ ಹಿಡಿದು ವಾಸಿಸುವ ಮನೆಗಳವರೆಗೆ ಸರಾಯಿ ದಂಧೆಯನ್ನ ನಡೆಸುತ್ತಿದ್ದಾರೆ. ಅಕ್ರಮವಾಗಿ ಸರಾಯಿ ದಂಧೆ ನಡೆಸುವವರ ವಿರುದ್ಧ ಯಾವುದೇ ರೀತಿಯ ಕಾನೂನು ಕ್ರಮ ಕೈಗೊಳ್ಳದೆ ಅಬಕಾರಿ ಅಧಿಕಾರಿಗಳು ತಮ್ಮದೇ ದರ್ಬಾರ್ ಮಾಡುತ್ತಿದ್ದಾರೆ. ಇವರು ಸಾಕಷ್ಟು ರಾಜಕೀಯ ನಾಯಕರ ಬೆಂಬಲದಿಂದ ಕಾನೂನು ಭಯ ಇಲ್ಲದೆ ಅಕ್ರಮವಾಗಿ ಸರಾಯಿ ದಂಧೆ ನಡೆಸುತ್ತಿದ್ದು, ಎಷ್ಟೋ ಕುಟುಂಬಗಳು ಬೀದಿಗೆ ಬಿದ್ದಿವೆ. ಇವರಿಗೆ ಹೇಳೋರು ಇಲ್ಲ, ಕೇಳೋರು ಇಲ್ಲದಂತಾಗಿದ್ದು ತಮ್ಮದೇ ದರ್ಬಾರನ್ನ ನಡೆಸುತ್ತಿದ್ದಾರೆ. ಇದರಿಂದ ಬೀದಿಗೆ ಬಂದ ಕುಟುಂಬಸ್ಥರು ನನ್ನ ಗಂಡ ಬೆಳಗ್ಗೆ ದುಡಿಮೆಗೆ ಹೋಗಿದ್ದಾನೆ ಅಂತ ಭಾವಿಸ್ತಾರೆ. ಸಂಜೆ ನೋಡಿದ್ರೆ ಆತ ಹೊಟ್ಟೆ ತುಂಬಾ ಸರಾಯಿ ಕುಡಿದು ಸಾರಾಯಿ ಸೀಸೆಯಲ್ಲಿ ನನ್ನ ದೇವಿ ಕಾಣುವಳು ಎಂಬಂತ ಹಾಡನ್ನು ಹಾಡುತ್ತಾ ತೂರಾಡ್ಕೊಂಡು ಮನೆಗೆ ಬರ್ತಾನೆ. ಸಾರಾಯಿ ಸೀಸೆಯಲ್ಲಿ ನನ್ನ ದೇವಿ ಕಾಣುವಳು, ಸುಮಬಾಣವೇ ಅವಳಾಗುತ್ತ ನನ್ನ ದೇಹ ಸೇರಿದಳು, ಉಸಿರಾಟಕ್ಕೆ ವಿಷವಾಗುತ್ತ ನನ್ನ ಜೀವ ಕೀರಿದಳು. ಇದು ಒಂದು ಗೋಳಾದ್ರೆ, ಬೆಳಗ್ಗೆ ಆದ್ರೆ ಸಾಕು ಸಾಲಗಾರರು ಮನೆ ಮುಂದೆ ಬಂದು ಸಾಕಷ್ಟು ಚಿತ್ರಹಿಂಸೆ ನೀಡುತ್ತಾ ಬೀದಿಯಲ್ಲಿ ಮಾನ ಹರಾಜು ಮಾಡಿ ಬಾಯಿಗೆ ಬಂದಂತೆ ಬೈದು ಹೋಗ್ತಾರೆ. ಅಕ್ರಮವಾಗಿ ನಡೆಸುತ್ತಿರುವಂತಹ ಸರಾಯಿ ದಂಧೆಯಿಂದ ಗ್ರಾಮದಲ್ಲಿ ಇಷ್ಟೆಲ್ಲಾ ಸಮಸ್ಯೆಗಳು ಆಗ್ತಾ ಇದ್ರೂ ಕೂಡ ಅಧಿಕಾರಿಗಳು ಮಾತ್ರ ಇದಕ್ಕೂ ನಮಗೂ ಸಂಬಂಧವೇ ಇಲ್ಲ, ನಮಗೇನು ಗೊತ್ತೇ ಇಲ್ಲ, ನಾವೇನು ನೋಡೇ ಇಲ್ಲ ಅಂತ ಉಡಾಫೆ ಉತ್ತರವನ್ನ ನೀಡುತ್ತಾ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಈ ರೀತಿ ಬೇಜವಾಬ್ದಾರಿತನ ತೋರುವಂತಹ ಅಧಿಕಾರಿಗಳು, ಈ ರೀತಿ ನಿರ್ಲಕ್ಷ್ಯ ವಹಿಸುವಂತಹ ಅಧಿಕಾರಿಗಳ ಮನೆ ಸರ್ವನಾಶ ಆದಾಗ, ಅವರ ಮನೆ ಬೀದಿಗೆ ಬಂದಾಗ ಇಂಥ ಬೇಜವಾಬ್ದಾರಿ ಅಧಿಕಾರಿಗಳಿಗೆ ಬುದ್ಧಿ ಬರುತ್ತೋ ಏನೋ ಅಂತ ಗ್ರಾಮಸ್ಥರು ಹಿಡಿ ಶಾಪ ಹಾಕ್ತಿದ್ದಾರೆ. ಮತ್ತಷ್ಟು ಸುದ್ದಿ ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡಿ. ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ, ಬಡವನು ನ್ಯಾಯವ ಕೇಳುವುದೇ ಅನ್ಯಾಯ. ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ, ಕಾಯಿದೆ ಎನ್ನುವರು, ಕೋರ್ಟಿದೆ ಎನ್ನುವರು, ವಾದವ ಮಾಡಿ ಗೆಲ್ಲಿಸುವೆ ಎನ್ನುವರು. ಕಾಯಿದೆ ಎನ್ನುವರು, ಕೋರ್ಟಿದೆ ಎನ್ನುವರು, ವಾದವ ಮಾಡಿ ಗೆಲ್ಲಿಸುವೆ ಎನ್ನುವರು. ಯಾರೇನು ಹೇಳಿದರೇನು, ಯಾರೇನು ಮಾಡಿದರೇನು, ನಾಯಂತೆ ಅಲೆಯೋದೆ ನಿನಗೆ ಗತಿ. ಮಾತಿನ ಮಲ್ಲರ ವಾದಕ್ಕೆ ಎಲ್ಲರ ಮನವೂ ಸೋತಿರೆ, ನಿಜವೂ ಸೊರಗಿರೆ.